ನಮಸ್ಕಾರ ಕುಂಭ ರಾಶಿಯ ಜಾತಕದವರೇ, ನೀವು ಯಶಸ್ಸಿನ ಅತ್ಯಂತ ಹತ್ತಿರದಲ್ಲಿದ್ದೀರಿ. ಮಿತ್ರರೇ, ಏಪ್ರಿಲ್ 19, 2026 ರಂದು ಸಂಭವಿಸಲಿರುವ ಅಕ್ಷಯ ತೃತೀಯವು ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಮಹತ್ವದ ದಿನವಾಗಲಿದೆ. ಕಳೆದ 5 ವರ್ಷಗಳಿಂದ ನೀವು ಎದುರಿಸುತ್ತಿದ್ದ ಮಾನಸಿಕ ಹಿಂಸೆ, ಆರ್ಥಿಕ ಮುಗ್ಗಟ್ಟು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಎದುರಾಗುತ್ತಿದ್ದ ಅಡೆತಡೆಗಳಿಗೆ ಈಗ ಕೊನೆಗೂ ಮುಕ್ತಿ ಸಿಗುವ ಕಾಲ ಬಂದಿದೆ. ಈ ಬಾರಿಯ ಅಕ್ಷಯ ತೃತೀಯವು ಕುಂಭ ರಾಶಿಯವರ ಪಾಲಿಗೆ ಅತ್ಯಂತ ಶುಭಕರವಾದ ಗ್ರಹಗಳ ಸಂಯೋಗವನ್ನು ಹೊತ್ತು ತರುತ್ತಿದೆ. ನಿಮ್ಮ ಜಾತಕದಲ್ಲಿ ಅಂತಹ ಒಂದು ರಾಜಯೋಗ ನಿರ್ಮಾಣವಾಗುತ್ತಿದೆ. ಅದು ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡಲಿದೆ. ಈ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರ ಜಾತಕದಲ್ಲಿ ಆಗಲಿರುವ ಈ ಬದಲಾವಣೆಗಳು ಏನು, ಯಾವ ಗ್ರಹಗಳು ನಿಮಗೆ ಅದೃಷ್ಟ ತರಲಿವೆ ಮತ್ತು ಅಕ್ಷಯ ತೃತೀಯದಂದು ನೀವು ಮಾಡಬೇಕಾದ ವಿಶೇಷ ಪರಿಹಾರಗಳೇನು ಎಂಬುದನ್ನು ಅಕ್ಷರಶಃ ವಿವರವಾಗಿ ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕುಂಭ ರಾಶಿಯವರೇ, ಮೊದಲು ನಾವು ಗ್ರಹಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ 17, 2026 ರಂದು ಶುಕ್ರನು ತನ್ನ ಸ್ವಕ್ಷೇತ್ರಕ್ಕೆ ಅಂದರೆ ವೃಷಭ ರಾಶಿಗೆ ಆಗಮಿಸುತ್ತಿದ್ದಾನೆ. ಶುಕ್ರನು ನಿಮ್ಮ ಸುಖಭಾವದಲ್ಲಿ ಅಂದರೆ 4ನೇ ಮನೆಯಲ್ಲಿ ಕುಳಿತುಕೊಳ್ಳಲಿದ್ದಾನೆ. ಶುಕ್ರನನ್ನು ಜ್ಯೋತಿಷ್ಯದಲ್ಲಿ ಸುಖ, ಐಶ್ವರ್ಯ ಮತ್ತು ಐಷಾರಾಮಿ ಜೀವನದ ದಾತ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಸೂರ್ಯನು ಏಪ್ರಿಲ್ 14 ರಿಂದಲೇ ತನ್ನ ಉಚ್ಚ ಸ್ಥಾನದಲ್ಲಿ ಪರಾಕ್ರಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಶನಿ ಮತ್ತು ಮಂಗಳರು ನಿಮ್ಮ 2ನೇ ಮನೆಯಲ್ಲಿ ಧನ ಭಾವದಲ್ಲಿ ಕುಳಿತಿದ್ದಾರೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇದು ಶನಿಯ ಸಾಡೆ ಸಾತಿಯ ಅಂತಿಮ ಹಂತವಾಗಿದೆ. ಶನಿ ದೇವನು ಈಗ ನಿಮ್ಮ ತಾಳ್ಮೆಗೆ ಫಲ ನೀಡಲು ಸಿದ್ಧನಾಗಿದ್ದಾನೆ. ಶನಿ ಮತ್ತು ಶುಕ್ರರು ಪರಸ್ಪರ ಮಿತ್ರರಾಗಿರುವುದರಿಂದ ಇವರ ಸಂಯೋಗವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಭವನ್ನು ತಂದುಕೊಡಲಿದೆ. ಮಿತ್ರರೇ, ಮೊದಲಿಗೆ ಇಲ್ಲಿ ಕುಂಭ ರಾಶಿಯವರ ಆರ್ಥಿಕ ಜೀವನದ ಬಗ್ಗೆ ಮಾತನಾಡೋಣ. ನಿಮ್ಮ ಜಾತಕದಲ್ಲಿ ಶುಕ್ರನು ಬಲವಾಗಿರುವುದರಿಂದ ನಿಮಗೆ ಭರ್ಜರಿ ಧನಲಾಭವಾಗಲಿದೆ. ಶುಕ್ರನು ಎಷ್ಟು ಬಲವಾಗಿದ್ದಾನೆ ಎಂಬುದನ್ನು ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಸಂಪತ್ತು ಬರಲಿದೆ ಎಂದು ಹೇಳಬಹುದು. ಆಸ್ತಿ ಮತ್ತು ವಾಹನ, ನೀವು ಕಳೆದ ಹಲವು ದಿನಗಳಿಂದ ಹೊಸ ಮನೆ ಖರೀದಿಸಲು ಅಥವಾ ಸೈಟ್ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದರೆ ಈ ಅಕ್ಷಯ ತೃತೀಯವು ಅದಕ್ಕೆ ಸೂಕ್ತ ಸಮಯ. ಸುಖ ಭಾವದಲ್ಲಿರುವ ಶುಕ್ರನು ನಿಮಗೆ ಬಂಗಲೆ, ವಾಹನ ಮತ್ತು ಆಸ್ತಿಯ ಸುಖವನ್ನು ನೀಡಲಿದ್ದಾನೆ. ಹಣದ ಹರಿವು, ಶುಕ್ರನು ಧನದ ಇಲಾಖೆಯನ್ನೇ ನೋಡಿಕೊಳ್ಳುವ ಗ್ರಹ. ಅವನ ದೃಷ್ಟಿ ನಿಮ್ಮ 10ನೇ ಮನೆಯ ಮೇಲೆ ಬೀಳುತ್ತಿರುವುದರಿಂದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಕಾಲ ಬಂದಿದೆ. ರಾಜಯೋಗ, ಶುಕ್ರನು ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿಯಾಗಿದ್ದು ಈಗ ವೃಷಭದಲ್ಲಿ ಉಚ್ಚ ಸ್ಥಾನದಲ್ಲಿರುವುದರಿಂದ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಪದವಿಗಳು ಅಥವಾ ಅಧಿಕಾರ ಸಿಗುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಈ ಸಮಯವು ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಶುಕ್ರನ ಕೃಪೆಯಿಂದ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ನೀವು ಬಯಸಿದ ಜಾಗಕ್ಕೆ ವರ್ಗಾವಣೆ ಬೇಕೆಂದು ಕಾಯುತ್ತಿದ್ದರೆ ಈ ಸಮಯದಲ್ಲಿ ಅದು ಸುಲಭವಾಗಿ ನೆರವೇರಲಿದೆ. ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಕ್ಕಾಗಿ IAS, IPS ಅಥವಾ ಇಂಜಿನಿಯರಿಂಗ್ ಪರೀಕ್ಷೆ ಬರೆಯುತ್ತಿರುವವರಿಗೆ ಇದು ಅತ್ಯಂತ ಫಲಪ್ರದ ಸಮಯ. ಸೂರ್ಯನು ಪರಾಕ್ರಮ ಭಾವದಲ್ಲಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಯಶಸ್ಸು ಕಾಣುವಿರಿ. ನೀವು ಖಾಸಗಿ ಕೆಲಸ ಅಥವಾ ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಲಾಭದ ಪ್ರಮಾಣವು ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳು ಫಲಪ್ರದವಾಗಲಿವೆ. ಕುಂಭ ರಾಶಿಯವರೇ, ಕೇವಲ ಹಣವಷ್ಟೇ ಅಲ್ಲ, ಸಂಬಂಧಗಳಲ್ಲೂ ನಿಮಗೆ ನೆಮ್ಮದಿ ಸಿಗಲಿದೆ. ಯಾರಿಗೆ ಮದುವೆ ತಡವಾಗುತ್ತಿತ್ತೋ ಅಥವಾ ಅಡೆತಡೆಗಳು ಬರುತ್ತಿದ್ದವೋ ಅವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ವಿವಾಹದ ಪ್ರಬಲ ಯೋಗವಿದೆ. ಮಕ್ಕಳಿಂದ ಸುಖ, ನಿಮ್ಮ ಮನೆಯಲ್ಲಿ ನವಜಾತ ಶಿಶುವಿನ ಆಗಮನವಾಗಬಹುದು. ಅಲ್ಲದೆ ನಿಮ್ಮ ಮಕ್ಕಳು ಪರೀಕ್ಷೆ ಅಥವಾ ಇಂಟರ್ವ್ಯೂಗಳಲ್ಲಿ ಅದ್ಭುತ ಯಶಸ್ಸು ಪಡೆಯುವುದರಿಂದ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗಲಿದೆ. ಪೋಷಕರೊಂದಿಗೆ ಸಂಬಂಧ, ಸೂರ್ಯನ ಸ್ಥಾನದಿಂದಾಗಿ ತಂದೆಯೊಂದಿಗಿನ ಸಂಬಂಧ ಸುಧಾರಿಸಲಿದೆ ಮತ್ತು ತಂದೆಯ ಕಡೆಯಿಂದ ಆಸ್ತಿ ಅಥವಾ ಸಹಾಯ ಸಿಗುವ ಸಾಧ್ಯತೆ ಇದೆ. ಈ ಅಕ್ಷಯ ತೃತೀಯವು ಏಕೆ ವಿಶೇಷ ಎಂದರೆ ಈ ದಿನ ಅಮೃತ ಕಾಲ ಮುಹೂರ್ತವಿದೆ. ಇದು ಜೀವನದ ಅತ್ಯಂತ ಶ್ರೇಷ್ಠ ಮುಹೂರ್ತವಾಗಿದ್ದು ಈ ಸಮಯದಲ್ಲಿ ಮಾಡುವ ಯಾವುದೇ ಕಾರ್ಯವು 100ಕ್ಕೆ 100ರಷ್ಟು ಯಶಸ್ಸು ನೀಡುತ್ತದೆ. ಅಷ್ಟೇ ಅಲ್ಲದೆ ಮೇ 11 ರಂದು ಮಂಗಳನು ರಾಶಿ ಬದಲಿಸಿ ಸೂರ್ಯನೊಂದಿಗೆ ವಿಶೇಷ ಯೋಗವನ್ನು ಸೃಷ್ಟಿಸುತ್ತಾನೆ. ಇದನ್ನು ನಾವು ಸರ್ವಾರ್ಥ ಸಿದ್ಧಿ ಯೋಗ ಎಂದು ಕರೆಯುತ್ತೇವೆ. ಈ ಯೋಗವು ಕುಂಭ ರಾಶಿಯವರಿಗೆ ಹಿಂದೆಂದೂ ಕಂಡಿರದಂತಹ ಸಫಲತೆಯನ್ನು ನೀಡುವ ಭರವಸೆ ನೀಡುತ್ತದೆ. ಅಕ್ಷಯ ತೃತೀಯದ ವಿಶೇಷ ಪರಿಹಾರಗಳು. ಕುಂಭ ರಾಶಿಯವರೇ, ಈ ಅದೃಷ್ಟವನ್ನು ಇನ್ನೂ ಅಧಿಕ ಮಾಡಿಕೊಳ್ಳಲು ಅಕ್ಷಯ ತೃತೀಯದಂದು ನೀವು ಕೆಲವು ಸಣ್ಣ ಆದರೆ ಪ್ರಭಾವಶಾಲಿ ಪರಿಹಾರಗಳನ್ನು ಮಾಡಬೇಕು. ಚಿನ್ನ, ಬೆಳ್ಳಿ ಖರೀದಿ, ಸಾಧ್ಯವಾದರೆ ಸ್ವಲ್ಪ ಪ್ರಮಾಣದ ಬಂಗಾರ ಅಥವಾ ಬೆಳ್ಳಿಯನ್ನು ಖರೀದಿಸಿ. ಇದು ವರ್ಷವಿಡೀ ನಿಮಗೆ ಅಕ್ಷಯ ಫಲವನ್ನು ನೀಡುತ್ತದೆ. ಒಂದು ವೇಳೆ ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ.
ಮಾರುಕಟ್ಟೆಯಿಂದ ಹೊಸ ಧನಿಯಾವನ್ನು ತನ್ನಿ, ಅಂದರೆ ಕೊತ್ತಂಬರಿ ಬೀಜ. ಮನೆಯಲ್ಲಿರುವ ಹಳೆಯ ಧನಿಯಾ ಬಳಸಬೇಡಿ. ಇದನ್ನು ಪೂಜಾ ಕೋಣೆಯಲ್ಲಿಟ್ಟು ಚಿನ್ನಕ್ಕೆ ಸಮಾನವಾಗಿ ಪೂಜೆ ಮಾಡಿ. ಈ ದಿನ ಹೊಸ ಪೊರಕೆಯನ್ನು ಮನೆಗೆ ತನ್ನಿ. ಹಳೆಯ ಮತ್ತು ಹೊಸ ಪೊರಕೆಯನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಿ. ಪೊರಕೆಯನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪೂಜೆಯ ನಂತರ ಹಳೆಯ ಪೊರಕೆಯನ್ನು ತಕ್ಷಣ ಬಿಸಾಡಬೇಡಿ. ತುಳಸಿ ಮತ್ತು ಬಾಳೆಗಿಡ. ನಿಮ್ಮ ಮನೆಯಲ್ಲಿರುವ ತುಳಸಿ ಅಥವಾ ಬಾಳೆ ಗಿಡಕ್ಕೆ ವಿಶೇಷ ಪೂಜೆ ಮಾಡಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಂತೋಷ ತರುತ್ತದೆ. ಕುಂಭ ರಾಶಿಯವರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಈ ಅಕ್ಷಯ ತೃತೀಯವು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರಲಿದೆ. ನಿಮ್ಮ ಧೈರ್ಯ ಮತ್ತು ತಾಳ್ಮೆಗೆ ಈಗ ಕಾಲವೇ ಉತ್ತರ ನೀಡಲಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯುವ ಮೂಲಕ ತಾಯಿಯ ಆಶೀರ್ವಾದ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ. ಧನ್ಯವಾದಗಳು ಮತ್ತು ಜೈ ಸಿಯಾರಾಮ್.